ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನೇತ್ರ ರೆಡ್ಡಿ. ನಿಮಗೋಸ್ಕರ ಹಳೇ ಕಾಲದ್ದು ಹೊಸ ತರಹ ಯಾವ ಥರ ಮಾಡೋದು ಅನ್ನೋದು ನಿಮಗೆ ತೋರಿಸ್ಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಚಿಕ್ಕ ಮಕ್ಕಳು ತಿನ್ಬೋದು, ದೊಡ್ಡವ್ರು ತಿನ್ಬೋದು, ಶುಗರ್ ಪೇಷಂಟ್ ತಿನ್ಬೋದು, ನಾವು ತಿನ್ಬೋದು. ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಬಟ್ ಇದು ಬಸ್ಸಾರು ಆ್ಯಂಡ್ ರಾಗಿ ಮುದ್ದೆನ ಹೇಗೆ ಮಾಡೋದು ಅನ್ನೋದು ನಿಮಗೆ ತೋರಿಸ್ತಿದ್ದೀನಿ ಇವತ್ತು. ನೀವು ಕೂಡ ಮಿಸ್ ಮಾಡದೆ ತಿನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಬಟ್ 5 ಮಿನಿಟ್ಸ್ ಟೈಮ್ ಕೊಟ್ಟರೆ ನಾನು ಪ್ರಿಪೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ನೋಡಿ, ಸೊಪ್ಪನ್ನು ಈ ಥರ ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ. ಈಗ ನೋಡಿ, ತೊಗರಿಬೇಳೆ, ಸ್ವಲ್ಪ ಉಪ್ಪನ್ನು ಹಾಕೋಬೇಕು. ಈಗ ನೀರು, ಈಗ ಮುಚ್ಚಳ ಮುಚ್ಕೊಂಡು ಒಂದು 2 ವಿಸಿಲ್ ಬರೋ ತನಕ ವೆಯ್ಟ್ ಮಾಡಬೇಕು. ಈಗ ನೋಡಿ, ಬೇಯಿಸ್ಕೊಂಡಿರೋ ಸೊಪ್ಪಿಗೆ ನಾವು ಒಗ್ಗರಣೆ ಹಾಕೊಳ್ಳೋಣ. ಆಯಿಲು, ಈಗ ಸಾಸಿವೆ, ಈಗ ಕರಿಬೇವು ಹಾಕೊಳ್ಳೋಣ. ಈಗ ಈರುಳ್ಳಿ, ಈಗ ನೋಡಿ ಒಣಗಿರೋ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಈಗ ನೋಡಿ, ಬೇಯಿಸ್ಕೊಂಡಿರೋ ಸೊಪ್ಪು ಹಾಕೊಳ್ಳೋಣ ಇದರಲ್ಲಿ. ಈಗ ಸೊಪ್ಪು ಪಲ್ಯ ರೆಡಿ ಆಗೋಗಿದೆ. ಸಾಂಬಾರಿಗೆ ಒಗ್ಗರಣೆ ಇಟ್ಕೊಳ್ಳೋಣ, ಸಾಂಬಾರು ಮಾಡ್ಕೊಳ್ಳೋಣ. ಈಗ ನೋಡಿ, ನಾವು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, 1 ಟೊಮೊಟೊ, ಸ್ವಲ್ಪ ಹುಣಸೆಹಣ್ಣು, ಬೇಯಿಸ್ಕೊಂಡಿರೋ ಸ್ವಲ್ಪ ತೊಗರಿಬೇಳೆ, ಒಂದು ಸ್ಪೂನ್ ಖಾರದ ಪುಡಿ, ಒಂದು ಸ್ಪೂನ್ ಸಾಂಬಾರ್ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಜೀರಿಗೆ,
ಈಗ ನಾವು ಸಾಂಬಾರಿಗೆ ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀವಿ. ಫಸ್ಟ್ ಆಯಿಲ್ ಹಾಕ್ಕೊಳ್ಳೋಣ. ಈಗ ಸಾಸಿವೆ ಹಾಕ್ಕೊಳ್ಳೋಣ. ಈಗ ನೋಡಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಈಗ ನೋಡಿ ಈರುಳ್ಳಿ ಹಾಕ್ಕೊಳ್ಳೋಣ. ಈಗ ನೋಡಿ ಮಿಕ್ಸಿಗೆ ಹಾಕ್ಕೊಂಡಿರೋ ಖಾರ ಹಾಕ್ಕೊಳ್ಳೋಣ. ಈಗ ನೋಡಿ ಬೇಯಿಸ್ಕೊಂಡಿರೋ ನೀರು ಇರುತ್ತಲ್ಲ, ಆವಾಗಲೇ ಸೊಪ್ಪಲ್ಲಿ ಬೇಯಿಸ್ಕೊಂಡಿದ್ದೀವಲ್ಲ ಆ ನೀರು ಹಾಕ್ಕೊಳ್ಳೋಣ. ಚೆನ್ನಾಗಿ ಬೇಯಬೇಕು. ಇವಾಗ ಇದು ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಸರಿ ಹೋಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ನಮ್ಮ ಬಸ್ಸಾರು ರೆಡಿ ಆಗೋಗಿದೆ. ಪಲ್ಯ, ಸಾಂಬಾರು, ರಾಗಿ ಮುದ್ದೆ. ಇದು ನಮ್ಮ ಹಳೆ ಕಾಲದಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಡು ತಿನ್ನೋರು. ಅದಕ್ಕೆ ಅವ್ರು ಅಷ್ಟೊಂದು ವರ್ಷ ಗಟ್ಟಿ ಮುಷ್ಟಿಯಾಗಿರೋರು. ಈಗ ಯಾರು ತಿನ್ನೋದಿಲ್ಲ, ಸುಮ್ಮನೆ ಅನ್ನ ಚಪಾತಿ ಅದು ಇದು ತಿಂತಾರೆ. ಅದಕ್ಕೆ ಈಗ ಸ್ಟ್ರಾಂಗ್ ಇರಲ್ಲ ಜನಗಳು. ಈಗ ಕೂಡ ನೀವು ಕೂಡ ಮಾಡ್ಕೊಳ್ತೀನಿ ರಾಗಿ ಮುದ್ದೆ. ತುಂಬ ಒಳ್ಳೆಯದು. ರಾಗಿ ರೊಟ್ಟಿ ಆಗಲಿ, ರಾಗಿ ಮುದ್ದೆ ಆಗಲಿ ತುಂಬ ಒಳ್ಳೆಯದು. ಚಿಕ್ಕ ಮಕ್ಳಿಗಾದ್ರೂ ತುಂಬ ಒಳ್ಳೆಯದು. ನನಗೆ ತುಂಬ ಇಷ್ಟ ಇದು. ಆದರೆ ಇಲ್ಲಿ ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ ಕಷ್ಟ ಅಂತ ಮಾಡ್ಕೊಳ್ಳೋದಿಲ್ಲ. ತಿನ್ನೋಣ ಹೇಗಿದೆ ಟೇಸ್ಟ್ ಹೇಳ್ತೀನಿ. ಸಖತ್ತಾಗಿದೆ. ಪಲ್ಯ, ಸೊಪ್ಪಿನ ಪಲ್ಯ ನಾವು ಬೆರಿದ್ ಮಾಡ್ಕೊಂಡು ತಿಂದ್ರು ಚೆನ್ನಾಗಿರುತ್ತೆ. ಬಸ್ಸಾರಲ್ಲಿ ಪಲ್ಯ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ. ಆಗಾಗ ತಿಂತಾ ಇರಬೇಕು. ಶುಗರ್ ಪೇಷಂಟ್ ಇಲ್ಲಾಂದ್ರೆ ನಾರ್ಮಲ್ ವ್ಯಕ್ತಿ ತಿಂದ್ರೂ ಚೆನ್ನಾಗಿರುತ್ತೆ. ತುಂಬ ಸಖತ್ತಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ಹೇಗೆ ಮಾಡೋದು ಅನ್ನೋದು ನಾನು ವಿಡಿಯೋಲ್ಲಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗಲಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ವೆರೈಟಿಯನ್ನು ತೋರಿಸ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಬಾಯ್.